ಈಗ ಮೆಂತ್ಯ ಸೊಪ್ಪಿನ ಬೇಳೆ ಸಾರು ರೆಡಿಯಾಗಿದೆ. ಇದು ಹೇಗೆ ಮಾಡೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಈಗ ಒಂದು ಅರ್ಧ ಕಪ್ಪು ತೊಗರಿಬೇಳೆ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೇನೆ. ಇದನ್ನು ಬೇಯಲಿಕ್ಕೆ ಹಾಕ್ತೇನೆ. ಈಗ ಕುಕ್ಕರಿಗೆ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ಈಗ ಒಂದು 2 ಹಸಿಮೆಣಸು ಮತ್ತು ಒಂದು 2 ಟೊಮೆಟೊ ತಗೊಂಡಿದ್ದೇನೆ. ಇದು 3 ಜನಕ್ಕೆ ಸಾಕಾಗುತ್ತೆ ಸಾರು 2 ಹೊತ್ತಿಗೆ. ಮಧ್ಯಾಹ್ನ ರಾತ್ರಿಗೆ 2 ಹೊತ್ತಿಗೂ ಸಾಕಾಗುತ್ತೆ. ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಬೇಕು, ಒಂದು 2 ಲೋಟೆ. ಇವಾಗ ಒಂದು ಅರ್ಧ ಚಮಚ ಅರಿಶಿನ ಹುಡಿ, ಸಣ್ಣ ಚಮಚ ತಗೊಳ್ಳಿ. ಇದು ಸ್ವಲ್ಪ ದೊಡ್ಡ ಚಮಚ, ಅರ್ಧ ಚಮಚ ತಗೊಳ್ಳಿ ಸಣ್ಣ ಚಮಚದಲ್ಲಿ. ಆಮೇಲೆ 1 ಚಮಚ ಉಪ್ಪು, 1 ಚಮಚ ಉಪ್ಪು ಹಾಕ್ಕೊಳ್ಳಿ. ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಒಂದು 5 ರಿಂದ 6 ಸೀಟಿ ಬರೆಸ್ಬೇಕು. ಇವಾಗ ಇದು ಮುಚ್ಚಳ ಮುಚ್ಚಿ ಗ್ಯಾಸ್ ಹಚ್ತೇನೆ. ಈಗ ಮುಚ್ಚಳ ಮುಚ್ಚಿ ಇಟ್ಟಿದ್ದೇನೆ. ಒಂದು 6 ಸೀಟಿ ಬರಲಿ. ಈಗ ಒಂದು 5-6 ಸೀಟಿ ಬಂತು. ಗ್ಯಾಸ್ ಬಂದ್ ಮಾಡ್ತೇನೆ. ಈಗ ಮೆಂತ್ಯ ಸೊಪ್ಪು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಒಂದು 5 ರಿಂದ 6 ಸಲ ತೊಳ್ಕೊಳ್ಬೇಕು. ಚೆನ್ನಾಗಿ ಮೇಲೆ ಕೆಳಗೆ ಮಾಡಿ ತುಂಬ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಬೇಕು. ತುಂಬ ಮಣ್ಣು ಇರುತ್ತೆ. ಇವಾಗ ಇದನ್ನು ಕಟ್ ಮಾಡಿಕೊಳ್ಳುವ. ಈಗ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೇನೆ. ಕಟ್ ಮಾಡ್ತೇನೆ. ಇವಾಗ ಬೇಳೆ ಬೆಂದಿದೆ. ಇವಾಗ ಮೆಂತ್ಯ ಸೊಪ್ಪು ಹಾಕ್ತಿದ್ದೇನೆ. ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಹಾಕ್ತೇನೆ. ಇವಾಗ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಸೀಟಿ ಬರ್ಸುವ. 1 ಸೀಟಿ ಬರ್ಸ್ಬೇಕು. ಗ್ಯಾಸ್ ಹಚ್ಚಿ 1 ಸೀಟಿ ಬರ್ಸುವ. ಈಗ 1 ಸೀಟಿ ಬಂತು. ಗ್ಯಾಸ್ ಬಂದ್ ಮಾಡ್ತೇನೆ. ಕುಕ್ಕರ್ ಓಪನ್ ಮಾಡ್ತೇನೆ. ಮತ್ತು ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ. ಎಷ್ಟು ದಪ್ಪ ಇದೆ. ನಿಮಗೆ ದೋಸೆ ಅಥವಾ ಚಪಾತಿ ಏನಾದ್ರು ತಿನ್ನಲಿಕ್ಕೆ ಆದರೆ ಇಷ್ಟು ದಪ್ಪ ಇರಲಿ. ಅನ್ನಕ್ಕಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳುವ. ಸ್ವಲ್ಪ ನೀರು ಹಾಕ್ತಿದ್ದೇನೆ. ಒಂದು ಅರ್ಧ ಲೋಟೆ ನೀರು ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಈಗ ಮತ್ತೆ ಗ್ಯಾಸ್ ಹಚ್ಚಿ ಇಡಬೇಕು. ಸ್ವಲ್ಪ ಕುದಿ ಬರಲಿ. ಸ್ವಲ್ಪ ಕುದಿ ಬರಬೇಕಿದು. ಈಗ ಕುದಿ ಬರ್ತಾ ಇದೆ ಚೆನ್ನಾಗಿ. ಇವಾಗ ಇದಕ್ಕೆ ಮಸಾಲೆ ಆ್ಯಡ್ ಮಾಡಬೇಕು. ನಾನು ಸ್ವಲ್ಪ ರಸಂ ಪುಡಿ ತಗೊಂಡಿದ್ದೇನೆ. ಒಂದು 1.5 ಚಮಚ ರಸಂ ಪುಡಿ. ಯಾವ ಕಂಪನಿದಾದ್ರೂ ಪರವಾಗಿಲ್ಲ. 1.5 ಚಮಚ ರಸಂ ಪುಡಿ ಹಾಕ್ಕೊಳ್ಳಿ. 1 ಚಮಚ ಸಾಂಬಾರು ಪುಡಿ ತಗೊಂಡಿದ್ದೇನೆ. ಇದನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಕುದಿ ಬರಬೇಕು ಇವಾಗ. ಮತ್ತು ಒಂದು 5 ರಿಂದ 6 ಬೆಳ್ಳುಳ್ಳಿ ಗುದ್ದಿ ಹಾಕ್ಕೊಳ್ಬೇಕು. ಗುದ್ದಬೇಕು ಇದು ಚೆನ್ನಾಗಿ. ಗುದ್ದಿ ಹಾಕ್ಕೊಳ್ಳಿ. ಇಲ್ಲದಿದ್ದರೆ ನೀವು ಒಗ್ಗರಣೆ ಬೇಕಾದರೆ ಹಾಕ್ಕೊಳ್ಬೋದು. ಚೆನ್ನಾಗಿ ಕುದಿ ಬಂದ್ರ ಮೇಲೆ ಸ್ವಲ್ಪ ಒಗ್ಗರಣೆ ಬೇಕಾದರೂ ಹಾಕ್ಕೊಳ್ಬೋದು. ಒಗ್ಗರಣೆ ಬೇಡ ಇದ್ದರೆ ಹಾಗೆ ಗುದ್ದಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿ. ಚೆನ್ನಾಗಿ ಕುದಿ ಬರಲಿ ಸ್ವಲ್ಪ. ಈಗ ಚೆನ್ನಾಗಿ ಕುದಿ ಬಂದಿದೆ. ಒಂದು 2 ರಿಂದ 3 ಸೆಕೆಂಡ್ ಇಟ್ಟರೆ ಸಾಕು ಕುದಿ ಬರಲಿಕ್ಕೆ. ಪುಡಿ ಹಾಕಿದ್ರ ಮೇಲೆ ಒಂದು 2 ರಿಂದ 3 ಸೆಕೆಂಡ್ ಕುದಿ ಬರಬೇಕು. ಗ್ಯಾಸ್ ಬಂದ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ.